ಜನ ಇವ್ರಿಗೆ ಆಡಳಿತ ಮಾಡೋ ಅಂಥೇಳಿ ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಾಗಲೂ ಕೂಡ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸಮಯವೂ ಇಲ್ಲ ಇವ್ರಿಗೆ ಮತ್ತು ಮನಸ್ಸು ಕೂಡ ಇಲ್ಲ. ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿದೆ. ಈಗ ಕಳೆದ ಬಾರಿ ಬಜೆಟ್ಟು ಈಗ ಇನ್ನೊಂದು ತಿಂಗಳು ಉಳಿತು, ಕೇವಲ 50ರಿಂದ 60% ಮಾತ್ರ ಉಪಯೋಗ ಆಗಿದೆ. ಅದು ವಿಶೇಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಮತ್ತು SC/ST ನಾಯಕರ ಜೊತೆ ಚರ್ಚೆ ಮಾಡಿದರು. ಆದರೆ ಈ ವರ್ಷದ SCPTSP ನಿಗಮಗಳಿಗೆ, ಹಿಂದುಳಿದ ವರ್ಗದ ನಿಗಮಗಳಿಗೆ ಹಣ, ಇಲಾಖೆಯಲ್ಲಿ ಹಣ, ಹಾಸ್ಟೆಲ್ಗಳಿಗೆ ಹಣ, ಇದರ ಬಗ್ಗೆ ಎಷ್ಟು ಖರ್ಚಾಯಿತು ಎಷ್ಟು ಖರ್ಚಾಗಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪನೆ ಆಗಲಿಲ್ಲ. ದೊಡ್ಡ ದೊಡ್ಡ ಘೋಷಣೆಗಳನ್ನು ಬಜೆಟಲ್ಲಿ ಮಾಡಿ ಅದು ಅರ್ಧದಷ್ಟು ಕೂಡ ಖರ್ಚು ಮಾಡದೇ ಇದ್ದರೆ ಅದರ ಪ್ರಯೋಜನ ಏನು? ಹಿಂದುಳಿದ ವರ್ಗದ ನಾಯಕರು ಯಾರು ಮುಖ್ಯಮಂತ್ರಿ ಭೇಟಿಯಾಗಿದ್ದರು ಅವ್ರು ಕೇಳಬೇಕಾಗಿತ್ತು, ಯಾಕೆ ಹಣ ಇಟ್ಟಿಲ್ಲ, ಯಾಕೆ ಇಟ್ಟು ಹಣ ಬಿಡುಗಡೆ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗಿತ್ತು. ಅದನ್ನು ವಿರೋಧ ಪಕ್ಷವಾಗಿ ನಮ್ಮ BJP ಮಾಡ್ತದೆ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಬಜೆಟ್ ಮಾಡೋಕ್ಕಿಂತ ಮುಂಚೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ, ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಂಥ ಹಣ, ಖರ್ಚಾಗಿರುವ ಹಣ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವೈಟ್ ಪೇಪರ್ ಕೊಡಬೇಕು. ಅಕಸ್ಮಾತ್ ಅವ್ರು ಕೊಡದೇ ಇದ್ದರೆ BJP ಕೌಂಟರ್ ಆಗಿ ಏನೆಲ್ಲ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದೆ, ಎಲ್ಲಿ ವಿಫಲವಾಗಿದೆ ಅನ್ನೋದನ್ನು ಒಂದು ಬ್ಲ್ಯಾಕ್ ಪೇಪರ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂಥೇಳಿ ನಾನು ರಾಜ್ಯ ಘಟಕಕ್ಕೆ ಸೂಚನೆಯನ್ನು ಕೊಡ್ತೇನೆ. ಸರ್, ನೀವು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ರಿ ಸರ್, ಈಗ ಮುಚ್ಚುವ ಹಂತಕ್ಕೆ ತಲುಪಿದ್ರಿ ಸರ್, ನೀವು ಯಾವ ರೀತಿ ಮುಂದೆ ಹೋರಾಟ? ಇದೊಂದು ದೊಡ್ಡ ಘೋರ ಅನ್ಯಾಯ ಆದವು. ನೋಡಿ, ಯೂನಿವರ್ಸಿಟಿ ಪರಿಕಲ್ಪನೆ ಬದಲಾವಣೆ ಆಗಿದೆ. ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸು ಎಲ್ಲ ಬಂದ ಮೇಲೆ ಹಲವಾರು ರೀತಿಯಲ್ಲಿ ಅನುಕೂಲಗಳಿದೆ. ಭಾಳ ದೊಡ್ಡ ಕ್ಯಾಂಪಸ್ಸು, ಭಾಳ ದೊಡ್ಡ ಬಿಲ್ಡಿಂಗು ಅದೆಲ್ಲ ಬೇಕಾಗಿಲ್ಲ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯೂನಿವರ್ಸಿಟಿ ನಡೆಸ್ಬೋದು ಅಂತ ಹೇಳಿ ಕಳೆದ 2 ವರ್ಷದಿಂದ ನಡೆದಿರುವಂಥ 8 ಯೂನಿವರ್ಸಿಟಿಗಳು ಯಶಸ್ವಿಯಾಗಿ ನಡೆದಿದ್ದಾವೆ. ಅದಕ್ಕೆ ಹೋಲಿಸಿದಾಗ ಮೊದಲು ಸ್ಥಾಪಿತವಾಗಿರುವಂಥ ಹಳೆಯ ಯೂನಿವರ್ಸಿಟಿಗಳು ಇವತ್ತು ಅದಕ್ಕೆ 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತದೆ. ದೊಡ್ಡ ಹೊರೆ ಅಲ್ಲಿದೆ ಮತ್ತು ರಾಜ್ಯ ಸರ್ಕಾರ ಅಲ್ಲಿ ಸ್ಯಾಲ್ರಿ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಗ್ರ್ಯಾಚ್ಯುಟಿ ಮತ್ತು ಪೆನ್ಷನ್ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಯಾರು ಕಲಿಸೋರಿಲ್ಲ. ಯಾವ ಇಲಾಖೆಯಲ್ಲಿ ಟೀಚರ್ ಇದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ, ಯಾವ ಇಲಾಖೆಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಟೀಚರ್ ಇಲ್ಲ. ಸಿಂಡಿಕೇಟ್ ಸಭೆಯಲ್ಲಿ ಕೇವಲ ಭ್ರಷ್ಟಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಕೂಪಾಗಿದೆ. ಅದನ್ನು ಸರಿ ಮಾಡೋ ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಇವತ್ತು 2 ವರ್ಷದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಈ ಹೊಸ ವಿಶ್ವವಿದ್ಯಾಲಯ. ಉದಾಹರಣೆಗೆ ಸಮಯಕ್ಕೆ ಸರಿಯಾಗಿ ಘೋಷಿತವಾಗಿರುವಂಥ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಕೇವಲ 20 ದಿವಸದಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ವಿಶೇಷವಾಗಿ ಬಡವರು, SC/ST, OBC ಮತ್ತು ಹೆಣ್ಮಕ್ಳಿಗೆ ದೂರದ ಯೂನಿವರ್ಸಿಟಿಗಳಿಗೆ ಹೋಗೋಕ್ಕಾಗಲ್ಲ. ಈ ಉದಾಹರಣೆಗೆ ಹಾವೇರಿಯಿಂದ ಧಾರವಾಡಕ್ಕೆ ಹೋಗೋಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಪಾಲಕರು ಹೆಣ್ಮಕ್ಳನ್ನು ಕಳಿಸೋದು ನಿಲ್ಲಿಸಿಬಿಟ್ಟಿದ್ರು. ಈಗ ಹಾವೇರಿ ಯೂನಿವರ್ಸಿಟಿ ಆದಮೇಲೆ PG ಮಾಡ್ತಾಯಿದ್ದಾರೆ, PhD ಮಾಡ್ತಾಯಿದ್ದಾರೆ, ಡಾಕ್ಟ್ರೇಟ್ ಮಾಡ್ತಾಯಿದ್ದಾರೆ. ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ನಡೀತಾ ಇದೆ, ರಿಸಲ್ಟ್ ಆಗ್ತಾಯಿದೆ, ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಇವತ್ತು ಕೇವಲ BJPಯವರು ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ದಿವಸದಿಂದ ಲೋಕಾಯುಕ್ತರು, ಪೊಲೀಸರು ತನಿಖೆ ಮಾಡುವಂಥ ರೀತಿಯನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿದೆ. ಇಂಗ್ಲೀಷ್ನಲ್ಲಿ ಲೋಕಾಯುಕ್ತ ಹ್ಯಾಸ್ ಟ್ರೀಟೆಡ್ ವಿತ್ ಕಿಡ್ ಗ್ಲೌಸ್ ಅಂತಾರೆ. ಅಂದರೆ ಭಾಳ ಮೃದು ಧೋರಣೆ ತೆಗೆದುಕೊಂಡಿದ್ದಾರೆ. ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಅದೇ ರಾಜ್ಯದ ಪೊಲೀಸ್ ಅಡಿಯಲ್ಲಿ ಬರುವಂಥ ಪೊಲೀಸ್ ಆಫೀಸರ್ಸ್, ಲೋಕಾಯುಕ್ತ ಸಂಯುಕ್ತ ಸಂಸ್ಥೆ ಇದ್ದರೂ ಕೂಡ ಆ ಪೊಲೀಸ್ ಇಲಾಖೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಸೇರಿರೋದ್ರಿಂದ ಆಗುತ್ತೆ. ಅದಕ್ಕೇ ಸ್ವತಂತ್ರವಾಗಿ ಇರುವಂಥ ಒಂದು ತನಿಖೆ ಆಗಬೇಕು ಅಂತ ಕೇಳ್ಕೊಂಡಿದ್ವಿ. ಆಗಿಲ್ಲ. ಈಗ EDದ ಬಗ್ಗೆ ಇನ್ನು ಕೋರ್ಟ್ ತೀರ್ಮಾನ ಆಗ್ತಾಯಿದೆ, ಇವತ್ತಿಂದ ನಡೀತಾ ಇದೆ. ನೋಡೋಣ ಏನಾಗುತ್ತೆ. ಮತ್ತು ಈ B ರಿಪೋರ್ಟು ಕೂಡ ಕೋರ್ಟಲ್ಲಿ ಸ್ಕ್ರೂಟ್ನಿ ಖಂಡಿತ ಆಗ್ತದೆ.
ಅಲ್ಟಿಮೇಟ್ಲಿ ಸತ್ಯ ಹೊರಗೆ ಬಂದೇ ಬರ್ತದೆ. ಇಷ್ಟಂತೂ ಸಿದ್ಧ ಆಗಿದೆ. ಕೇವಲ ಸಿದ್ದರಾಮಯ್ಯ ಅಲ್ಲ, ಹಲವಾರು ಜನ ಈ ಥರ ಎಕ್ಸ್ಚೇಂಜಲ್ಲಿ ಪ್ರಮುಖ ಸೈಟ್ಗಳನ್ನು ತಗೊಂಡು ಸಾವಿರಾರು ಕೋಟಿ ರೂಪಾಯಿ ಅವೈಲೇಬಲ್ ಮೂಲಕ ಮತ್ತು ಎಲ್ಲವೂ ಸರಿ ಇದ್ದರೆ ಇವ್ರು ಯಾಕೆ ಸೈಟನ್ನು ವಾಪಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗತ್ತೆ. ನೋಡಿ, ಯಾವುದೇ ಯೋಜನಾವನ್ನು ಮಾಡಿ ಯೋಜನಾಬದ್ಧವಾಗಿ ಅದಕ್ಕೆ ಹಣಕಾಸು ಒದಗಿಸ್ಬೇಕು. ಯಾವುದೂ ಇಲ್ಲದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಗಳನ್ನು ಗಳಿಸೋ ಸಲುವಾಗಿ ಮಾಡಿರುವಂಥ ಯೋಜನೆ, ಪೂರ್ವ ತಯಾರಿ ಇಲ್ಲ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಕುಂಟುವಂಥದ್ದು ಭಾಳ ಸಹಜ. ಗೃಹಲಕ್ಷ್ಮಿ ಅತಿ ಹೆಚ್ಚು ಹಣ ಹೋಗುವಂಥದ್ದು 54,000 ಕೋಟಿ ರೂಪಾಯಿದಲ್ಲಿ. ಅದನ್ನು ಒಂದು 2-3 ತಿಂಗಳು ನಿಲ್ಲಿಸಿಬಿಟ್ರೆ ಬೇಕಾದಷ್ಟು ಹಣ ಉಳಿತಿದೆ ಅನ್ನೋಂಥ ಲೆಕ್ಕಾಚಾರ ಹಣಕಾಸಿನ ಇಲಾಖೆಯದ್ದು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಇದು ಇವತ್ತಿಂದಲ್ಲ, ಬಂದಾಗಿನಿಂದ 3-4 ತಿಂಗಳಿಗೊಮ್ಮೆ ಯಾವಾಗ ಕೊಡೋದು, ಇಲೆಕ್ಷನ್ ಬಂದಾಗ ಮಾತ್ರ ಕೊಡ್ತಾರೆ. ಎಲೆಕ್ಷನ್ನಲ್ಲಿ ನಾಳೆ ಪೋಲಿಂಗ್ ಅಂದರೆ ಹಿಂದಿನ ದಿವಸ ಹಾಕಿದರು. ಲೋಕಸಭಾ ಎಲೆಕ್ಷನ್ ನಾಳೆ ಪೋಲಿಂಗ್ ಅಂದರೆ ಹಿಂದಿನ ದಿವಸ ಹಾಕಿದರು. ಇದು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಕಮಿಷನ್ ಸುದ್ದ ಕಣ್ಣು ಮುಚ್ಕೊಂಡು ಕುಂತಿರುವಂಥದ್ದು ಒಂದು ದೊಡ್ಡ ವಿಪರ್ಯಾಸ. ಅಧಿಕೃತವಾಗಿ ಮತದಾರರಿಗೆ ಲಂಚ ಕೊಡುವಂಥ ಕೆಲಸ ಈ ಯೋಜನೆಗಳು ದುರ್ಬಳಕೆ ಆಗ್ತಾ ಇದೆ. ಇಷ್ಟಾದರೂ ಕೂಡ ಎಲೆಕ್ಷನ್ ಕಮಿಷನ್ ಕಣ್ಣು ಮುಚ್ಕೊಂಡು ಕೂತಿದೆ. ಆದ್ದರಿಂದ ಇವತ್ತು ಏನು ರಾಜ್ಯ ಸರ್ಕಾರ ಮಾತು ಕೊಟ್ಟಿದೆ ಆ ಪ್ರಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಇವತ್ತು ಇಯರ್ ಎಂಡಿಗೆ ಅವ್ರು ಜಾರ್ಜ್ ಅವರು ಹೇಳಿದರು ತಿಂಗಳ ಸಂಬಳ. ಆ್ಯಕ್ಚುಲಿ ಇಯರ್ ಎಂಡಿಗೆ ಈಗ ದುಡ್ಡು ಕಲೆಕ್ಷನ್ ಚೆನ್ನಾಗಿ ಬರ್ತಿದೆ. ಅವರು ಈಗಲೇ ಕೊಟ್ಟಿಲ್ಲ ಅಂದಮೇಲೆ ಮುಂದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅದು ಸಂಬಳ ಅಲ್ಲ, ಅದು ಗೌರವ ಧನ. ಇವತ್ತು ನಿಮ್ಗೆ ಏನಾದ್ರೂ ಆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ದರೆ ಆ ಗೌರವಧನ ಬಿಡುಗಡೆ ಮಾಡಿ. ಇಲ್ಲದೇ ಇದ್ದರೆ ಆ ಹೆಣ್ಮಕ್ಳಿಗೆ ಗೌರವವನ್ನು ನೀವು ಕೊಟ್ಟಿಲ್ಲ ಅನ್ನುವಂಥದ್ದು ಸಾಬೀತಾಗ್ತದೆ. ಯಾರೂ ಇಲ್ಲಿ ಭಿಕ್ಷೆ ಬಿಡೋಕ್ಕೆ ನಿಂತಿಲ್ಲ.